ಬೆಂಗಳೂರಿನಲ್ಲಿ ಟನಲ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಒಂದು ಟನಲ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಯೋಜನೆಯ ವಿರುದ್ಧ ಬಿಜೆಪಿ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಈ ಒಂದು ಅಭಿಯಾನವನ್ನ ಬಿಜೆಪಿಯವರು ಪ್ರಾರಂಭ ಮಾಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಅಭಿಯಾನದಲ್ಲಿ. ಇದು ಟನಲ್ ರಸ್ತೆ ಅಲ್ಲ, ಇದು ವಿಐಪಿ ಕಾರಿಡಾರ್ ಆಗುತ್ತೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಟನಲ್ ರಸ್ತೆಯಲ್ಲಿ ಬೈಕ್, ಸೈಕಲ್ಗಳಿಗೆ ಎಂಟ್ರಿ ಇರಲ್ಲ. ಇದೊಂದು ವಿಐಪಿ ಕಾರಿಡಾರ್ ಆಗಿದೆ, ಕೇವಲ ಕಾರಿಗೆ ಮಾತ್ರ ಎಂಟ್ರಿ. ಅದಕ್ಕೆ ಇದು ವಿಐಪಿ ರಸ್ತೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಆರ್ಥಿಕ ಪರಿಸ್ಥಿತಿಯನ್ನ ಪಾತಾಳಕ್ಕೆ ತಳ್ಳುವ ಯೋಜನೆ ಇದು. ಏನಿದು ಟನಲ್ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆ ಸದ್ಯಕ್ಕೆ ಒಂದು ಬಡವರಿಗೋಸ್ಕರ ಮಾಡ್ತಾ ಇರುವಂತ ಯೋಜನೆ ಅಲ್ಲ, ಇದು ವಿಐಪಿ ಕಾರಿಡಾರ್ ಆಗ್ತಾ ಇದೆ ಅಂತ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಅದು ಅವರ ರಕ್ತಗತವಾಗಿ ಬಂದಿರುವಂಥದ್ದು, ಅವ್ರದ್ದು ಅಭ್ಯಾಸ ಅದು. ನೀವು ಕನಕಪುರದ ಬಂಡೆ ಬೇಡ, ಇದು ಬೆಂಗಳೂರು ಬಂಡೆ, ಇದು ಕೊರಿಬೇಡಿ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ನಾವು ಬೆಂಗಳೂರು ಬಂಡೆ, ಇದು ಕೊರಿಬೇಡಿ. ನೀವು ರಾಮಮೂರ್ತಿದಾಯ್ತು ಧಮ್ಕಿ, ಈಗ ತೇಜಸ್ವಿ ಸೂರ್ಯಗೆ ಧಮ್ಕಿ ಹಾಕಿದ್ದೀರಾ, ಆಮೇಲೆ ಕಿರಣ್ ಮಜುಮ್ದಾರ್ಗೆ ಧಮ್ಕಿ ಹಾಕಿದ್ದೀರಾ, ಇನ್ಫೋಸಿಸ್ ಅವ್ರಿಗೆ ಧಮ್ಕಿ ಹಾಕಿದ್ದೀರಾ, ಮೋಹನ್ ದಾಸ್ ಪೈಗೆ ಧಮ್ಕಿ ಹಾಕಿದ್ದೀರಾ. ಈ ಧಮ್ಕಿ ಅನ್ನೋದು ಕಾಂಗ್ರೆಸ್ಸಿನ ರಕ್ತಗತವಾಗಿ ಬಂದಿರುವಂಥದ್ದು. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು ವಿಐಪಿ ಕಾರಿಡಾರ್. ಒಂದು ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ ವಿಐಪಿ ಲೈನ್ ಹಾಕೊಂಡು, ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕೊಂಡು ಓಡಾಡ್ತಾರಲ್ಲ, ಆ ಥರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜನಸಾಮಾನ್ಯ ಯಾರು? ಬೆಂಗಳೂರಲ್ಲಿ 90% ಇರೋವಂಥವ್ರು ಸಾಮಾನ್ಯ ಜನ. ಅವ್ರ ಹತ್ರ ಇರೋವಂಥದ್ದು ಮೋಟರ್ ಬೈಕ್ ಇರೋವಂಥದ್ದು, ಸೈಕಲ್ ಇರೋವಂಥದ್ದು, ನಡಿಗೆದಾರರು, ಇವ್ರು ಇರೋವಂಥದ್ದು. ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ, ನೋ ಎಂಟ್ರಿ. ಅವ್ರಿಗೆ ಓನ್ಲಿ ಕಾರ್ಗೆ ಮಾತ್ರ ಎಂಟ್ರಿ. ಅದಕ್ಕೆ ಇದೊಂದು ವಿಐಪಿ ಪ್ರಾಜೆಕ್ಟ್. ವಿಐಪಿ ಪ್ರಾಜೆಕ್ಟ್ ಇದು. ಟನಲ್ ರೋಡ್ ಮಾಡಕ್ ಮುಂಚೆ ಮೇಲಿನ ರೋಡ್ ಕಣ್ಣು ಕಾಣೋದನ್ನ ಮಾಡೋದು ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ಟನಲ್ಗೆ ಹೋಗ್ತಾ ಇದ್ದೀರಾ. ಕಣ್ಣು ಕಾಣೋ ಅಂತ ಮೇಲೆ ಗುಂಡಿಗಳನ್ನ ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ಟನಲ್ ಗುಂಡಿಗಳು ಹುಡುಕಕ್ಕೆ ಹೋಗ್ತಾ ಇದ್ದೀರಲ್ಲ. ನನ್ಗನ್ಸುತ್ತೆ ಮೇಲೆ ಇರೋ ಗುಂಡಿಗೂ ಈ ಕೆಳಗಡೆ ಕೊರಿತಾ ಇರೋ ಗುಂಡಿಗೂ ಏನನ್ನ ಕನೆಕ್ಷನ್ ಕೊಡ್ತೀರಾ ನೀವು? ಕನೆಕ್ಷನ್ ಕೊಡ್ತಿದ್ದೀರಾ ನೀವು? ಮುಖ್ಯಮಂತ್ರಿ ಏನು ಹೇಳಿದ್ರು? 1 ವಾರದಲ್ಲೇ ಎಲ್ಲ ಗುಂಡಿಗಳನ್ನು ಮುಚ್ಚಾಕ್ತೀರಿ ಅಂತ ಹೇಳಿದ್ರು. ಇದು ಕಡೆ ವಾರ್ನಿಂಗ್, ಕಾರ್ಪೊರೇಷನ್ಗೆ ಕಡೆ ವಾರ್ನಿಂಗ್ ಅಂತ. ನೆನ್ನೆ ಕೇಳಿದ್ರೆ ಹೋಗಿ ಡಿ ಕೆ ಶಿವಕುಮಾರ್ ಕೇಳ್ರಿ ಅಂತಾರೆ. ಅಧಿಕಾರಿಗಳು ಹೇಳ್ತಾರೆ ಇನ್ನೂ 25,000 ಗುಂಡಿ ಮುಚ್ಚಬೇಕು ಅಂತ. ಇನ್ನು 25,000 ಗುಂಡಿ. ನೋ ರಿಯಾಕ್ಷನ್. ಮೇಲೆ ಬಿದ್ದಿರೋ ಗುಂಡಿಗಳಿಗೆ ನೋ ರಿಯಾಕ್ಷನ್. ಭೂಮಿ ಒಳಗಿರೋ ಗುಂಡಿ ತೋಡೋ ಅಂತದಕ್ಕೆ ಫುಲ್ ರಿಯಾಕ್ಷನ್. ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ ಹೆಲಿಕಾಪ್ಟರಲ್ಲಿ 1,300 ರೂಪಾಯಿ ಅಂತ. 1,300 ರೂಪಾಯಿ ಹೆಲಿಕಾಪ್ಟರಲ್ಲಿ ಡೈಲಿ ಹೋಗ್ಬೋದು. ಅದು ಆರ್ಡರ್ ಕಾಪಿ ಇದೆ, ನಿಮ್ಗೆ ತೋರಿಸ್ತೀನಿ. ಏರ್ ಲಿಫ್ಟ್ ರೆಗ್ಯುಲರ್ ಅಲ್ಲಿಂದ ಹೋಗ್ತಾರೆ IT ಬಿಟ್ಟು. ಇದಕ್ಕೆ ನಿಮಗೆ 800 ರೂಪಾಯಿ ಬೇಕು. ಅದು ಅಲ್ಲಿ ಹೋಗಲ್ಲ, ಹೆಬ್ಬಾಳದ ಹತ್ರಕ್ಕೆ ಅಷ್ಟೇ. 800 ಕೊಟ್ರೆ ನೀವು ಹೆಬ್ಬಾಳದವರೆಗೂ ಅಷ್ಟೇ. ಹೆಬ್ಬಾಳದಿಂದ ತಿರುಗಿ ನೀವು ಅಲ್ಲನ್ನು ಟೋಲ್ ಕಟ್ಟಬೇಕಲ್ಲ, 350 ರೂಪಾಯಿ ಟೋಲ್ ಕಟ್ಟಬೇಕು. ಅಲ್ಲಿ ಟೋಲ್ ಹತ್ರ ಹೋದ್ರೆ ಎಷ್ಟಾಯ್ತು? ಅದ್ರ ಬದಲು ಹೆಲಿಕಾಪ್ಟರಲ್ಲೇ ಹೋಗ್ಬೋದಲ್ಲ, ಟನಲ್ಲೇ ಹೆಂಗ್ ಬೇಕು?